ಕಷ್ಟಪಟ್ಟು ಒಂದು ಸೈಟನ್ನಂತೂ ಕೊಂಡ್ಕೊಂಡಿದ್ದಾಯಿತು. ಇನ್ನು ಮನೆ ಕಟ್ಸೋದೊಂದೇ ಬಾಕಿ. ಲೇಬರ್ನ ಎಲ್ಲಿಂದ ಕರ್ಕೊಂಡು ಬರಬೇಕು, ಪಾಯದ ಕಲ್ಲುಗಳನ್ನು ಎಲ್ಲಿಂದ ತಂದು ಹಾಕಬೇಕು, ಮರಳನ್ನು ಯಾವ ಕಂಪನಿಯಿಂದ ತರಿಸಬೇಕು, ಸಿಮೆಂಟ್ ಅಂತೂ ಈಗ ಪೂರ್ತಿ ಕಲಬೆರಕೆ ಆಗಿ ಕೂತಿದೆ. ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು ಅನ್ನುವಂತಹ ಗೊಂದಲದಲ್ಲಿ ನೀವಿದ್ದೀರಾ? ಮನೆ ಕಟ್ಸೋಕ್ಕೋಸ್ಕರ ಒದ್ದಾಡಿ ಆ ಕಂಪನಿ ಈ ಕಂಪನಿ, ಅವ್ರ ಕೊಟೇಶನ್ನು ಇವ್ರ ಕೊಟೇಶನ್ ಅಂತ ಎಲ್ಲ ನೋಡಿ ತಲೆ ಕೆಟ್ಟು ಹೋಗಿದ್ಯಾ? ಖಂಡಿತ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆಯೇ ಇಲ್ಲ. ನಿಮ್ಮ ಕೈಗೆಟಕುವ ದರದಲ್ಲಿ ಅತಿ ಗುಣಮಟ್ಟವನ್ನು ಹೊಂದಿರುವಂತಹ ಎಲ್ಲ ಉಪಕರಣಗಳನ್ನು ಉಪಯೋಗಿಸಿ ನಿಮ್ಮ ಕನಸಿನ ಮನೆಯನ್ನು ಕಟ್ಟಿ ನಿಮ್ಮ ಕೈಗೆ ಕೊಡ್ತಾರೆ. ಪಾಯದಿಂದ ಹಿಡಿದು ಗೃಹ ಪ್ರವೇಶದವರೆಗೂ ಬೇಕಾಗಿರುವಂತಹ ಸಕಲ ಸೌಲಭ್ಯವನ್ನು ಇದೊಂದೇ ಕಂಪನಿಯವರು ಒಂದೇ ರೂಫಿನ ಕೆಳಗಡೆ ನಿಮಗೆ ಒದಗಿಸ್ತಾ ಇದ್ದಾರೆ. ಆಶ್ಚರ್ಯ ಆಗ್ತಿದೆ ಅಲ್ವಾ? ಏನಪ್ಪ, ಪಾಯದಿಂದ ಹಿಡಿದು ಆರ್ಕಿಟೆಕ್ಟ್ ವಿಚಾರ ಆಗಿರಬಹುದು, ಫರ್ನಿಚರ್ ವಿಚಾರ ಆಗಬಹುದು, ಎಲ್ಲನೂ ನಮ್ಗೆ ಇದು ಮಾಡಿಕೊಡ್ತಾ ಇದ್ದಾರೆ. ಯಾರು ಕಂಪನಿ, ಎಲ್ಲಿದೆ ಅಂತ ಕೇಳ್ತಾ ಇದ್ದೀರಾ? ನಮ್ಮ ಬೆಂಗಳೂರಿನ ರಾಜಾಜಿನಗರದಲ್ಲಿರುವಂತಹ KMI ಕನ್ಸ್ಟ್ರಕ್ಷನ್ಸ್ ಕಂಪನಿಯವರು ಒಂದೇ ಸೂರಿನ ಅಡಿಯಲ್ಲಿ ನಿಮ್ಮ ಕನಸಿನ ಮನೆಯನ್ನು ಸಿದ್ಧ ಮಾಡಿಕೊಡ್ತಾರೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು ಬೇಕಾದರೆ ಇಲ್ಲೇ ಇರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ, ನಿಮಗೆಲ್ಲ ಮಾಹಿತಿ ಸಿಗುತ್ತೆ. ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಈ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಪೇಜ್, ಫೇಸ್ಬುಕ್ ಪೇಜ್ನ ಫಾಲೋ ಮಾಡ್ತಾ ಇಲ್ಲ ಅಂದರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಸೆಪ್ಟೆಂಬರ್ ತಿಂಗಳಲ್ಲಿ ಬದಲಾವಣೆ ಆಗ್ತಾ ಇರುವಂತಹ ಗ್ರಹಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಆ ಬದಲಾವಣೆ ಆಗ್ತಾ ಇರುವಂತಹ ಗ್ರಹಗಳು ನಿಮ್ಮ ಬದುಕಿನಲ್ಲಿ ಯಾವ ರೀತಿಯ ಶುಭ ಅಥವಾ ಅಶುಭದ ಫಲಗಳನ್ನು ಕೊಡಬಹುದು ಅನ್ನೋದನ್ನು ಸಹ ನೋಡೋಣ. ಇನ್ನು 13ನೇ ತಾರೀಕು 9ನೇ ತಿಂಗಳು 2025ಕ್ಕೆ ತುಲಾರಾಶಿಗೆ ಕುಜನು ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು 14ನೇ ತಾರೀಕು 9ನೇ ತಿಂಗಳು 2025ಕ್ಕೆ ಸಿಂಹರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾ ಇದ್ದಾನೆ. 15ನೇ ತಾರೀಕು 9ನೇ ತಿಂಗಳು 2025ಕ್ಕೆ ಕನ್ಯಾ ರಾಶಿಗೆ ಬುಧ ಪ್ರವೇಶ ಮಾಡ್ತಾ ಇದ್ದಾನೆ. 17ನೇ ತಾರೀಕು 9ನೇ ತಿಂಗಳು 2025ಕ್ಕೆ ರವಿಯು ಕನ್ಯಾ ರಾಶಿಗೆ ಸಂಕ್ರಮಣ ಮಾಡ್ತಾ ಇದ್ದಾನೆ. ಸೆಪ್ಟೆಂಬರ್ ತಿಂಗಳ ಮಾಸ ವಿಶೇಷತೆ ಏನು ಅಂತ ನೋಡೋದಾಯಿತು ಅಂತ ಹೇಳಿದ್ರೆ, ನೋಡಿ, ಸೆಪ್ಟೆಂಬರ್ನಲ್ಲಿ ಒಂದಲ್ಲ ಎರಡಲ್ಲ ಹಲವು ವಿಶೇಷಗಳು ಇರ್ತಕ್ಕಂಥದ್ದು. ಗಣಪತಿ ಹಬ್ಬವನ್ನು ಮುಗಿಸ್ಕೊಂಡು ಒಂದು ಸ್ವಲ್ಪ ದಿನಗಳಾಗಿರುತ್ತೆ. ಅಷ್ಟೊತ್ತಿಗೆ ಶುರುವಾಗ್ಬಿಡತ್ತೆ ನಮಗೆ ಅನಂತ ಪದ್ಮನಾಭ ವ್ರತ 6ನೇ ತಾರೀಕು. ಅದೇ ರೀತಿಯಾಗಿ 7ನೇ ತಾರೀಕು ಅನಂತನ ಹುಣ್ಣಿಮೆ, ಜೊತೆಗೆ ರಾಹು ಜಯಂತಿಯನ್ನು ಸಹ ನಾವು ಮಾಡ್ತೀವಿ. ಇನ್ನು 8ನೇ ತಾರೀಕು ಪಕ್ಷಾರಂಭ, ಪಿತೃಪಕ್ಷದ ಆರಂಭ. ಪಿತೃಪಕ್ಷವನ್ನು ನೀವು ಹೇಗೆ ಮಾಡಬೇಕು, ಯಾವ ರೀತಿಯಾಗಿ ಮಾಡೋದ್ರಿಂದ ಏನು ಅನುಕೂಲ ಮತ್ತು ಪಿತೃಪಕ್ಷದ ಮಹತ್ವಗಳೇನು ಅನ್ನೋದನ್ನು ಮುಂದಿನ ಒಂದು ಸಂಚಿಕೆಗಳಲ್ಲಿ ವಿಡಿಯೋಗಳಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೇನೆ. ಅದನ್ನು ಸಹ ತಪ್ಪದೆ ನೋಡಿ. ಇನ್ನು ಈ ಒಂದು ಸಂದರ್ಭದಲ್ಲಿ ಸೆಪ್ಟೆಂಬರ್ನಲ್ಲಿ ಇನ್ನು 10ನೇ ತಾರೀಕು ಸಂಕಷ್ಟಹರ ಚತುರ್ಥಿ ಇರ್ತಕ್ಕಂತಹದ್ದು. 14ನೇ ತಾರೀಕು 9ನೇ ತಿಂಗಳು ಇರುವಂತಹದ್ದು ಕೃಷ್ಣ ಜಯಂತಿ. ಇಲ್ಲಿ ಎರಡೆರಡು ರೀತಿಯಲ್ಲಿ ಒಂದು ಕೃಷ್ಣ ಜಯಂತಿಯನ್ನು ಮಾಡ್ತಾರೆ. ಒಂದು ಭದ್ರ ಮಾಸದಲ್ಲಿ ಅಂದರೆ ಭಾದ್ರಪದ ಮಾಸದಲ್ಲಿ ಮತ್ತು ಶ್ರಾವಣ ಮಾಸದಲ್ಲಿ. ಉತ್ತರ ಭಾರತದಲ್ಲಿ ಆಲ್ಮೋಸ್ಟ್ ಭದ್ರ ಮಾಸದಲ್ಲಿ ಅಂದರೆ ಭಾದ್ರಪದ ಮಾಸದಲ್ಲಿ ಮಾಡ್ತಕ್ಕಂಥದ್ದು. ಇನ್ನು ನಾವು ಶ್ರಾವಣ ಮಾಸದಲ್ಲಿ ಇಲ್ಲಿ ಸೌತ್ ಇಂಡಿಯನ್ಸ್ ತುಂಬ ಜನ ಮಾಡ್ತಾರೆ. ಆದರೆ ಕೃಷ್ಣನ ಒಂದು ಜನ್ಮ ಯಾವಾಗ ಆಗಿತ್ತು ಅಂದರೆ ಅದು ಭಾದ್ರಪದ ಮಾಸವೇ ಹೊರತು ಬೇರೆ ಇನ್ಯಾವುದೇ ಶ್ರಾವಣ ಮಾಸ ಅಲ್ಲ. ಆದರೆ ಅದು ಯಾವಾಗ ಪದ್ಧತಿಯನ್ನು ಬದಲಾವಣೆ ಮಾಡಿಕೊಂಡು ಅದು ಯಾವಾಗ ಈ ರೀತಿಯಾದಂಥ ಆಚರಣೆಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅನ್ನುವಂಥದ್ದು ಖಂಡಿತವಾಗಿಯೂ ಕೆಲವೊಮ್ಮೆ ಗೊತ್ತೇ ಆಗೋದಿಲ್ಲ. ಯಾವಾಗ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ ಜೊತೆಗೆ ಮಧ್ಯರಾತ್ರಿ ರೋಹಿಣಿ ನಕ್ಷತ್ರ ಬಂದಾಗ ಕೃಷ್ಣನ ಜನನವಾಗುತ್ತೆ. ಆ ಮಧ್ಯರಾತ್ರಿ ರೋಹಿಣಿ ನಕ್ಷತ್ರ ಬಂದಾಗ ಆ ಒಂದು ದಿನವನ್ನು ಕೃಷ್ಣ ಜಯಂತಿ ಅಂತ ಕರಿತೀವಿ. ಕೆಲವೊಮ್ಮೆ ನಕ್ಷತ್ರ ಬರೋದಿಲ್ಲ, ಬರೀ ತಿಥಿ ಮಾತ್ರವಿರುತ್ತೆ. ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ, ಆಗ ಕೃಷ್ಣ ಜನ್ಮಾಷ್ಟಮಿ. ಜಯಂತಿಗೂ ಮತ್ತು ಕೃಷ್ಣ ಜನ್ಮಾಷ್ಟಮಿಗೂ ವ್ಯತ್ಯಾಸ ಇಷ್ಟೇ. ನಕ್ಷತ್ರ ಸಮೇತ ಬಂದರೆ ಜಯಂತಿ, ನಕ್ಷತ್ರ ಬರದೆ ಬರೀ ತಿಥಿ ಮಾತ್ರ ಬಂತ ಅದು ಅಷ್ಟಮಿ.
ಅಂದರೆ ಹುಟ್ಟಿದ ಹಬ್ಬ ಅಂತ ಆಚರಣೆ ಮಾಡ್ಕೊಳ್ತಕ್ಕಂಥದ್ದು. ಇನ್ನು ಅದೇ ರೀತಿಯಾಗಿ 21ನೇ ತಾರೀಕು ಮಹಾಲಯ ಅಮಾವಾಸ್ಯೆ, ಮಹಾನವಮಿ ಅಮಾವಾಸ್ಯೆ ಅಂತಲೂ ಸಹ ಕರೀತಾರೆ ಇದನ್ನು. ಈ ಒಂದು ಪರ್ವಕಾಲ ನಿಮ್ಮೆಲ್ಲರ ಬದುಕಿನಲ್ಲಿ ಮತ್ತೊಮ್ಮೆ ನಾವು ಅಮಾವಾಸ್ಯ ಬೆಳ್ಳಿ ತಾಯತವನ್ನು ಮಾಡ್ತಾ ಇದ್ದೇವೆ. ಈ ಮಹಾಲಯ ಅಮಾವಾಸ್ಯೆ ಅನ್ನುವಂಥದ್ದೇನಿದೆಯಲ್ಲ, ಬಹಳ ಘನಘೋರವಾದ ಅಮಾವಾಸ್ಯೆಗಳಲ್ಲಿ ಇದು ಸಹ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಕ್ಕಂಥದ್ದು. ಇಲ್ಲಿರುವಂತಹ ಈ ಅಮಾವಾಸ್ಯೆ ಎಷ್ಟು ಶಕ್ತಿಶಾಲಿ ಅಂತ ಹೇಳಿದರೆ ಎರಡೂ ರೀತಿಯಲ್ಲೂ ಸಹ ಉಪಯೋಗಕ್ಕೆ ಬರುತ್ತೆ. ಸಾತ್ವಿಕದ ಉಪಾಸನೆಗಳಿಗೂ ಮತ್ತು ತಾಮಸಿಕದ ಉಪಾಸನೆಗಳಿಗೂ ನೀವು ಯಾವ ರೀತಿಯಾಗಿ ಈ ಅಮಾವಾಸ್ಯೆಯನ್ನು ಉಪಯೋಗಿಸಿಕೊಳ್ತೀರೋ ಆ ರೀತಿಯಾದ ಫಲಗಳನ್ನು ಅದು ಕೊಡುತ್ತೆ. ಸೊ ಹಾಗಾಗಿ ಇಂತಹ ಅಮಾವಾಸ್ಯೆಯ ಪರ್ವಕಾಲದಲ್ಲಿ ನಿಮಗೆ ಇರುವಂತಹ ಇನ್ಯಾವುದೇ ದೃಷ್ಟಿದೋಷಗಳು, ಕೃತ್ರಿಮ ದೋಷಗಳು, ಮಾಟಮಂತ್ರ ದೋಷಗಳು, ಜೀವನದಲ್ಲಿ ಅಭಿವೃದ್ಧಿಯೇ ಆಗ್ತಾ ಇಲ್ಲ ಅನ್ನುವಂತಹ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿದ್ರೂ ಈ ಭಾದ್ರಪದ ಅಮಾವಾಸ್ಯೆಯ ಪ್ರಯುಕ್ತ ಮಾಡ್ತಾ ಇರತಕ್ಕಂತಹ ರಜತ ಮೂಲಿಕಾ ತಾಯತವನ್ನು ನೀವು ಕತ್ತಿನಲ್ಲೋ, ಕೈನಲ್ಲೋ, ಸೊಂಟದಲ್ಲೋ ಧರಿಸೋದ್ರಿಂದ ನಿಮಗೆ ಆದಷ್ಟು ಒಳ್ಳೆ ರೀತಿಯ ರಿಸಲ್ಟ್ಸ್ ಬರುತ್ತೆ. ಈಗಾಗಲೇ ಮುಂಚೆ ಪ್ರತಿ ಸಲ ಅಮಾವಾಸ್ಯೆ ಬಂದಾಗಲೂ ಹೇಳ್ತಾ ಇದ್ವಿ, ತುಂಬ ಜನ ಅದನ್ನು ತೆಗೆದುಕೊಳ್ತಾ ಇದ್ದೀರಿ. ಎಷ್ಟೊಂದು ಜನ ಆ ಸಮಯದಲ್ಲಿ ಆಗದೇ ಇರೋರು ಗುರುಗಳೇ ಮತ್ತಿನ್ಯಾವಾಗ ಮಾಡ್ತೀರಾ ಅಂತ ಕೇಳ್ತಾ ಇದ್ರಿ. ಈಗ ಆ ಪರ್ವಕಾಲ ಬಂದಿದೆ, ಮೂಲಿಕಾ ತಾಯ್ತವನ್ನು ತರಿಸ್ಕೊಂಡು ನೀವು ಧರಿಸ್ಕೊಳ್ಳಿ, ಅದರ ಅನುಕೂಲತೆಯನ್ನು ಸಹ ಪಡ್ಕೊಳ್ಳಿ. ಶುಭವಾಗಲಿ. ಇದಾಗಿತ್ತು ಸೆಪ್ಟೆಂಬರ್ ತಿಂಗಳ ವಿಶೇಷ. ಇನ್ನು ಮಾಸ ಭವಿಷ್ಯ ಹೇಗಿದೆ ಅನ್ನೋದನ್ನ ಈಗ ಗಮನಿಸೋಣ. ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ತಿಂಗಳಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಇದೆ ಅನ್ನೋದನ್ನ ಗಮನಿಸೋಣ. ಸೆಪ್ಟೆಂಬರ್ನ ತಿಂಗಳಲ್ಲಿ ಕೆಲ ವಿಚಾರಗಳಲ್ಲಿ ನಿಮಗೆ ಒಂದಷ್ಟು ತಾಪತ್ರಯಗಳು ಉಂಟಾಗುವ ಸಾಧ್ಯತೆಗಳನ್ನ ಅಲ್ಲಗಳೆಯುವ ಹಾಗಿಲ್ಲ. ಕೆಲ ವಿಚಾರಗಳಲ್ಲಿ ಅನುಕೂಲಗಳು ಸಹ ಇದ್ದಾವೆ, ಅದನ್ನು ಸಹ ನಾವು ಮರೆಯೋದು ಬೇಡ. ಮೊದಲನೇದಾಗಿ ನಾವು ಗಮನಿಸಬೇಕಾಗಿರೋದಾದ್ರೂ ಏನಪ್ಪಾ ಅಂತ ಹೇಳಿದ್ರೆ ನೆಗೆಟಿವ್ಗಳ ಬಗ್ಗೆ ಗಮನ ಕೊಟ್ಬಿಡೋಣ. ನೆಗೆಟಿವ್ಗಳ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಗೆ ಇಲ್ಲಿ ದುಡ್ಡು ಒಳ ಆಗಮನ ತುಂಬಾ ಚೆನ್ನಾಗಾಗತ್ತೆ. ಇದು ನೆಗೆಟಿವ್ ಹೇಗಾಗತ್ತೆ ಅಂತ ಕೇಳಿದ್ರೆ ಆಗಮನ ಆಗ್ತಕ್ಕಂತಹ ದುಡ್ಡು ನಿಮ್ಮ ಕೈನಲ್ಲಿ ನಿಲ್ಲೋಲ್ಲ. ವಿಪರೀತವಾದಂತಹ ದುಂದು ವೆಚ್ಚಗಳು, ಅಕಾಲಿಕ ವೆಚ್ಚಗಳು, ಮಾಡಬಾರದು ಕೆಲಸಗಳಿಗೆ ವೆಚ್ಚಗಳು. ಕೆಲವೊಮ್ಮೆ ಮಕರ ರಾಶಿಯವರು ಒಂದು ರೀತಿಯಾಗಿ ಕೋತಿಗಳಿದ್ದ ಹಾಗೆ, ಕೋತಿಗೆ ಹೆಂಡ ಕುಡಿಸ್ಬಿಟ್ರೆ ಹೇಗಾಡ್ತಿರುತ್ತವೆ ಹಾಗಾಡ್ತಾ ಇರ್ತಾರೆ. ದುಡ್ಡು ಬಂದ್ಬಿಡ್ತು ಅಂದ್ರೆ ಕೆಲವೊಬ್ರು ಕೈನಲ್ಲಿ ಇಟ್ಕೊಳ್ಳೋಣ ಅನ್ನೋದೇ ಇಲ್ಲ. ಅವ್ರಿಗೇನೋ ಸಹಾಯ ಮಾಡು, ಇವ್ರಿಗೇನೋ ಸಹಾಯ ಮಾಡು, ಅವ್ರಿಗೇನೋ ಕಷ್ಟ ನೋಡು, ಇವ್ರಿಗೇನೋ ಕಷ್ಟ ನೋಡು, ಅವರೆಲ್ಲರಿಗೂ ಕಷ್ಟ. ಸರಿ ಸ್ವಾಮಿ, ನಿಮ್ ಕಷ್ಟಗಳನ್ನು ನೀವು ಮರ್ತು ಹೋಗ್ಬಿಡ್ತಾ ಇದ್ದೀರಾ. ನಿಮ್ಗೂ ಜೀವನ ಇದೆ, ನಿಮ್ಗೂ ಕಷ್ಟ ಇದೆ ಅನ್ನೋದನ್ನ ನೀವು ನೆನಪಿಟ್ಕೊಳ್ಬೇಕಲ್ವಾ. ಸೊ ಒಂದು ರೀತಿಯಾಗಿ ಇವರು ಬಹಳ ಮುಗ್ಧರು ಹೌದು. ಬೇರೆಯವ್ರಿಗೆ ಸಹಾಯ ಮಾಡ್ತಾ ಮಾಡ್ತಾ ತಮ್ಮ ಜೀವನವನ್ನು ಕಳ್ಕೊಂಡ್ಬಿಡ್ತಾರೆ ಮಕರ ರಾಶಿಯವರು. ಸ್ವಲ್ಪ ಅದರಲ್ಲಿ ಜಾಗ್ರತೆಯಾಗಿ ಇರಬೇಕಾಗಿರ್ತಕ್ಕಂಥದ್ದು ತುಂಬಾನೇ ಉತ್ತಮ. ಹಣಕಾಸು ಅದೇ ಒಳಹರಿವು ಬಂದ್ರು ಅದನ್ನ ಉಳಿಸ್ಕೊಳಕ್ ಸಾಧ್ಯವಾಗಲ್ಲ, ಕಳ್ಕೊಂತೀರಾ. ನೋಡ್ತಾ ಇರಿ, ವಿಶೇಷವಾಗಿ ಅದನ್ನ ಗಮನದಲ್ಲಿಟ್ಕೊಂಡು ಸರಿ ಮಾಡ್ಕೊಳ್ಳಿ. ಇನ್ನು ನೀವು ಏನೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರು ಯಾಕೋ ಸ್ವಲ್ಪ ವಿಳಂಬವಾಗುವ ಸಾಧ್ಯತೆಗಳು, ನಿಮ್ಮ ಪ್ರಯತ್ನಗಳು ಕರೆಕ್ಟಾಗಿ ಫಲ ಕೊಡೋಲ್ಲ. ಏನೋ ಎಲ್ಲ ಮುಗ್ದು ಹೋಗುತ್ತೆ, ಎಲ್ಲ ಚೆನ್ನಾಗಿದೆ, ಇನ್ನೇನೆಲ್ಲ ಅನುಕೂಲ ಆಯ್ತು ಅಂತ ಅಂದ್ಕೊಳ್ಬೇಕಾದ್ರೇನೆ ಏನಾದ್ರೂ ಸಮಸ್ಯೆಗಳು ಉತ್ಪತ್ತಿ ಆಗಿ ನಿಮ್ಮ ಬದುಕಿನಲ್ಲಿ ತೊಂದರೆ ತಾಪತ್ರೆಗಳು ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಹುಷಾರಾಗಿ ಇರಬೇಕಾಗಿ ಇರುತ್ತೆ ಈ ಪ್ರಯತ್ನಗಳಲ್ಲಿ. ದೇಹದಲ್ಲಿ ಪಿತ್ತ ಪ್ರಕೋಪದಿಂದ ಉಂಟಾಗತಕ್ಕಂತಹ ಅನೇಕ ವಿಧವಾದ ಕಾಯಿಲೆಗಳಿಗೆ ಮಕರ ರಾಶಿಯವರು ತುತ್ತಾಗಬೇಕಾಗ್ತದೆ. ಇನ್ನು ರಕ್ತದ ಒತ್ತಡಗಳಾಗಬಹುದು, ಕೊಲೆಸ್ಟ್ರಾಲ್ ಪ್ರಾಬ್ಲಮ್, ಬ್ಲಡ್ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ಗಳು ಜಾಸ್ತಿ ಆಗುವಂತಹದ್ದು, ಏನೇನೋ ಒಂದು ರೀತಿಯ ದೇಹದಲ್ಲಿ ಬರುವಂತಹ ಒಂದಷ್ಟು ಕಾಯಿಲೆಗಳಿಗೆ ನೀವು ತುತ್ತಾಗ್ತೀರಾ. ಸೊ ಜಾಗ್ರತೆಯಾಗಿದ್ದು ಆರೋಗ್ಯವನ್ನ ನೀವು ನೋಡ್ಕೊಳ್ಳಿ. ಅದರ ಜೊತೆಗೆ ರವಿಯ ಸಂಚಾರವನ್ನು ಸಹ ನಾವು ಗಮನಿಸೋದಾಯ್ತು ಅಂತ ಹೇಳಿದ್ರೆ, ಅಷ್ಟಮಾಧಿಪತಿಯು ಅಷ್ಟಮದಲ್ಲೇ ಇದ್ದು ಅಷ್ಟಮ ಮತ್ತು ಭಾಗ್ಯಸ್ಥಾನ ಎರಡರಲ್ಲೂ ಸಹ ಸಂಚಾರ ಮಾಡ್ತಾರೆ. ಅಷ್ಟಮ ಮತ್ತು ಭಾಗ್ಯಸ್ಥಾನ, ಅಷ್ಟಮ ಸ್ಥಾನ ಬಿಟ್ಟು ಹೋಗುವವರೆಗೂ ಸಹ ಸ್ವಲ್ಪ ಜಾಗ್ರತೆಯಾಗಿರಿ. ಅರ್ಧ ತಿಂಗಳು ದಿಢೀರಂತ ವ್ಯಾಧಿಗಳು ಜಾಸ್ತಿ ಆಗಬಹುದು. ಆ ವ್ಯಾಧಿಗಳು ಯಾವ ರೀತಿಯಾಗಿ ಆಗುತ್ತೆ ಅಂದ್ರೆ ನಿಮ್ಗೆ ಗೊತ್ತೇ ಆಗೋದಿಲ್ಲ, ಒಂದು ಫೈನಲ್ ಸ್ಟೇಜ್ ಆಗ್ಬಿಡತ್ತೆ. ಸೊ ಹಾಗಾಗಿ ಆ ಸಮಸ್ಯೆಗಳನ್ನ ನೀವು ಅರ್ಥ ಮಾಡ್ಕೋಬೇಕಾಗಿರೋದು
ಮೊದಲೇ ಸಣ್ಣದಾಗಿದ್ದಾಗ್ಲೇನೆ ಗುರುತು ಮಾಡ್ಕೊಂಡು ಔಷಧೋಪಚಾರಗಳನ್ನ ವೈದ್ಯರ ಕಡೆಯಿಂದ ಮಾಡಿಸ್ಕೊಳ್ಳಿ. ನೀವೇ ಸ್ವತಃ ವೈದ್ಯರಾಗಕ್ಕೆ ಹೋಗ್ಬೇಡಿ. ತಾವೇ ವೈದ್ಯರಾಗಿದ್ದರೂ ಸಹ ಇನ್ನೊಬ್ಬ ವೈದ್ಯರನ್ನೇ ರೋಗ ಬಂದಾಗ ಆಶ್ರಯ ಮಾಡ್ತಾರೆ ವೈದ್ಯರು. ಅಂಥದ್ರಲ್ಲಿ ಅದ್ರ ಬಗ್ಗೆ ಗಂಧ ಗಾಳಿ ಏನೋ ಗೊತ್ತಿಲ್ಲದೆ ಇರುವಂಥವ್ರು ಏನೋ ಹೋಗೋದು, ಸುಮ್ಮನೆ ಒಂದು ಪೇನ್ ಕಿಲ್ಲರ್, ಬಾಡಿ ಪೇನ್ ಇದೆ, ಯಾಕೋ ಸುಸ್ತಾಗ್ತಿದೆ, ಅದಕ್ಕೊಂದು ಏನೋ ಒಂದು ಜ್ವರ ಬಂದಿದೆ, ಏನೋ ಒಂದು ಪ್ಯಾರಾಸಿಟಮಾಲ್, ಹೀಗೆ ನಿಮಗೆ ಬೇಕಾದಾಗ ಆಂಟಿಬಯೋಟಿಕ್ಸ್ ಪ್ಯಾರಾಸಿಟಮಾಲ್ಗಳು ತಗೊಳ್ಳುವಂಥದ್ದು, ನಿಮಗೆ ಬೇಕಾದ ಹಾಗೆ ಪೇನ್ ಕಿಲ್ಲರ್ಗಳು ತಗೊಳ್ಳುವಂಥದ್ದು, ನಿಮಗೆ ಬೇಕಾದ ಹಾಗೆ ಯಾರಿಗೋ ಒಬ್ರಿಗೆ ಹಲ್ಲುನೋವಿಗೆ ಐಮೋಲ್ ಮಾತ್ರೆ ಕೊಟ್ಟರು ಅಂತ ನೀವು ಅದನ್ನೇ ಬಂದು ತಗೊಳ್ಳೋದು, ಅದರೆಲ್ಲ ಮಾಡಕ್ ಹೋಗ್ಬೇಡಿ. ಅವ್ರ ದೇಹದೇ ಬೇರೆ, ನಿಮ್ಮ ದೇಹನೇ ಬೇರೆ. ವೈದ್ಯರ ಸಲಹೆ ಸೂಚನೆಗಳಿಂದ, ನುರಿತ ವೈದ್ಯರ ಸಲಹೆ ಸೂಚನೆಗಳಿಂದ ಏನು ಮಾಡಕ್ ಹೋಗ್ಬೇಡಿ, ಜಾಗ್ರತೆ. ಇನ್ನು ಅದೇ ರೀತಿಯಾಗಿ ನೆಗೆಟಿವ್ಗಳು ಅಂತ ಬಂದಾಗ ಇದಿಷ್ಟ್ರ ಬಗ್ಗೆ ನೀವು ತುಂಬಾ ಗಮನವನ್ನ ಹರಿಸಲೇಬೇಕು. ಇನ್ನು ಪಾಸಿಟಿವ್ ಅಂತ ಬಂದಂತಹ ಸಂದರ್ಭದಲ್ಲಿ ನಿಮ್ಮ ಕುಟುಂಬದ ಈ ಜೀವನ ಬಹಳ ತುಂಬಾ ಚೆನ್ನಾಗಿ ಸಾಗುತ್ತೆ. ಸಂಗಾತಿಯು ನಿಮಗೆ ಬಹಳ ಚೆನ್ನಾಗಿ ಸಪೋರ್ಟಿವ್ ಆಗಿ ಇರ್ತಕ್ಕಂತಹದ್ದು. ಉದ್ಯೋಗದಲ್ಲಿ ಹೆಚ್ಚಿನ ಲಾಭಗಳನ್ನ ನೋಡ್ತೀರಿ. ನಿರುದ್ಯೋಗಿಗಳಿಗೆ ಉತ್ತಮವಾದ ಉದ್ಯೋಗದ ಅವಕಾಶಗಳು ಸಿಗತಕ್ಕಂತಹದ್ದು. ವಾದ ಸ್ಪರ್ಧೆಗಳಲ್ಲಿ ಯಶಸ್ಸನ್ನ ಪಡ್ಕೊಳ್ತೀರಿ. ಯಾರಾದ್ರೂ ಬಹಳ ದಿವಸಗಳಿಂದ ಸರ್ಕಾರಿ ನೌಕರಿಗೆ ಏನಾದ್ರೂ ಪ್ರಯತ್ನ ಪಡ್ತಿದ್ರೆ ಅಥವಾ ಸರ್ಕಾರದ ಅಡಿಯಲ್ಲಿ ಏನಾದ್ರೂ ಕೆಲಸ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇತ್ತು ಅಂತ ಹೇಳಿದ್ರೆ ಯಶಸ್ಸು ಪ್ರಾಪ್ತಿ. ಮನಸ್ಸಿಗೆ ಬಹಳ ಕೆಲ ಘಟನೆಗಳು ಬಹಳ ಸಂತೋಷವಾಗಿ ಹರ್ಷವನ್ನ ತಂದುಕೊಡ್ತಾ ಇರುತ್ತೆ. ಇನ್ನು ನಿಮ್ಮ ಒಂದು ತುಂಬಾ ದಿವಸಗಳ ಕನಸಾದಂತಹ ಭೂಮಿ ಖರೀದಿ ಮಾಡುವಂತಹದ್ದು ಅಥವಾ ಮನೆ ಖರೀದಿ ಮಾಡುವಂತಹದ್ದು ಅಥವಾ ಇರೋದನ್ನು ರಿನೋವೇಟ್ ಮಾಡಿಕೊಳ್ಬೇಕು ಅನ್ನುವಂತಹ ಆಸೆ ಆಕಾಂಕ್ಷೆಗಳನ್ನು ಸಹ ಈ ತಿಂಗಳು ಪೂರೈಕೆ ಮಾಡಿಕೊಳ್ತೀರಿ. ಒಟ್ಟಾರೆಯಾಗಿ ಮಕರ ರಾಶಿಯವರಿಗೆ ಅನುಕೂಲದ ಜೊತೆಗೆ ಸಣ್ಣ ಪುಟ್ಟ ಅನಾನುಕೂಲವೂ ಸಹ ಸೇರ್ಕೊಂಡಿದೆ. ಜಾಗ್ರತೆ ವಹಿಸಲೇಬೇಕು. ಯೋಚನೆ ಮಾಡಿ ಯೋಜನಾ ಪೂರ್ವಕವಾಗಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಕೈ ಹಾಕ್ತಾ ಹೋಗಿ ಅತ್ಯದ್ಭುತವಾದ ಯಶಸ್ಸನ್ನು ಪಡ್ಕೊಳ್ತೀರಿ. ನಿಮ್ಗೇನಾದ್ರೂ ಮಾಡ್ತಿರುವಂತಹ ಕೆಲಸ ಕಾರ್ಯಗಳಲ್ಲಿ ಯಾಕೋ ಸರಿ ಬರ್ತಾ ಇಲ್ಲ ಅಂದ್ರೆ ಯೋಚನೆ ಮಾಡಬೇಡಿ. ಇದೇ ಭಾದ್ರಪದ ಪಿತೃಪಕ್ಷದ ಅಮಾವಾಸ್ಯೆಯ ದಿವಸ ಮಾಡುವಂತಹ ತಯಾರು ಮಾಡ್ತಾ ಇರತಕ್ಕಂತಹ ಬೆಳ್ಳಿ ತಾಯತವನ್ನ, ಬೆಳ್ಳಿ ಮೂಲಿಕಾ ತಾಯತವನ್ನ ನಿಮ್ಮ ದೇಹದಲ್ಲಿ ಧರಿಸ್ಕೊಳ್ಳಿ. ಸರ್ವ ಕಾರ್ಯ ಸಿದ್ಧಿ ಮೂಲಿಕಾ ರಜತ ತಾಯತ, ಹಲವು ಮೂಲಿಕೆಗಳನ್ನ ಸೇರಿಸಿ ತಾಯತದಲ್ಲಿ ತುಂಬಿಸಿ ನಿಮ್ಮ ಹೆಸರು, ರಾಶಿ, ನಕ್ಷತ್ರ, ಗೋತ್ರಕ್ಕನುಸಾರವಾಗಿ ಪೂಜೆಯನ್ನ ಮಾಡಿ ನಿಮ್ಮ ಮನೆಗೆ ಕಳುಹಿಸಿ ಕೊಡ್ತಕ್ಕಂಥದ್ದು. ಅದನ್ನ ಮಾಡಿ ಅದನ್ನ ನಿಮಗೆ ಕಳಿಸ್ಕೊಡ್ತೀವಿ. ನೀವೇನ್ ಮಾಡಿ ಕತ್ನಲ್ಲೋ ಅಥವಾ ತೋಳ್ನಲ್ಲೋ ಸೊಂಟದಲ್ಲೋ ಧರಿಸ್ಕೊಳ್ಳಿ. ಅದರಿಂದ ದೃಷ್ಟಿದೋಷಗಳು, ಕಾರ್ಯ ವಿಳಂಬತೆಗಳಾಗ್ತಿದ್ರೆ ಬೇಗ ಬೇಗ ಕೆಲಸ ಕಾರ್ಯಗಳು ಮುಂದುವರಿಯೋದು, ಮಾಡಿದ ಕೆಲಸದಲ್ಲಿ ಯಶಸ್ಸು ಸಿಗುವಂತಹದ್ದು ಮತ್ತು ಮಾಟ ಮಂತ್ರ ಕೃತಿಮ ದೋಷಗಳು ನಿಮಗೆ ತಾಕದೆ ಇರುವಂತಹ ರೀತಿನಲ್ಲಿ ಆಗತ್ತೆ. ಇದು ಬೇಕು ಅಂತ ಹೇಳಿದ್ರೆ ಬುಕ್ ಮಾಡ್ಕೊಳ್ಳಿ. ಅದ್ರ ಬಗ್ಗೆ ಡೀಟೇಲ್ಸ್ ಬೇಕು ಅಂದ್ರೆ ಸಹ ಇಲ್ಲೇ ಇರುವಂತಹ ಫೋನ್ ನಂಬರ್ ಫೋನ್ ಮಾಡಿ ನೀವು ಮಾಹಿತಿಯನ್ನು ತಗೊಳ್ಳಿ. ಅದ್ರ ಜೊತೆಗೆ ಯಾರಿಗಾದ್ರೂ ಜನ್ಮ ಜಾತಕದ ವಿಶ್ಲೇಷಣೆ ಬೇಕಿತ್ತು ಅಂತಂದ್ರೂ ಸಹ ನೀವು ಫೋನ್ ಮಾಡಿ ಅದನ್ನ ನೀವು ನೇರವಾಗಿ ಬುಕ್ ಮಾಡಿಕೊಂಡು ಬಂದು ಭೇಟಿ ಮಾಡಬಹುದು. ಸೊ ಹಾಗಾಗಿ ಇದು ಅತ್ಯದ್ಭುತವಾಗಿರತಕ್ಕಂತಹ ಜೀವನವನ್ನ ರೂಪಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಮಾಡಿಕೊಡುತ್ತೆ. ಯೋಚನೆ ಮಾಡೋದು ಬೇಡ. ಇನ್ನು ಮಕರ ರಾಶಿಯವರ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯಕ್ಕೆ ಅನುಸಾರವಾಗಿ ಯಾವ ಪರಿಹಾರವನ್ನು ಮಾಡ್ಕೊಳ್ಬೇಕು ಅಂತ ಗಮನಿಸೋದಾಯ್ತು ಅಂತ ಹೇಳಿದ್ರೆ, ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಪ್ರಕೃತಿಯನ್ನುಳಿಸಿ ಪ್ರಕೃತಿಯನ್ನು ಬೆಳೆಸಿ ಇನ್ನಿತರ ಜೀವ ಜಂತುಗಳಿಗೆ ಒಂದಿಷ್ಟು ಆಸರೆಯಾಗಿರಿ. ಸಾಧ್ಯವಾದ ಕಡೆ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿ. ಈಗಾಗಲೇ ಇರುವಂತಹ ಮರಗಳನ್ನು ನಾವು ಕಾಪಾಡಿಕೊಳ್ಳೋಣ. ನಿಮ್ಮ ಸುತ್ತಮುತ್ತ ಇರುವಂತಹ ಉದ್ಯಾನವನಗಳಲ್ಲಿ ಒಂದೆರಡು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆ ಮಾಡಿಸಿ. ಅದರಿಂದ ಮುಂದಿನ ದಿನಮಾನಗಳಲ್ಲಿ ಅವು ಬೆಳೆದು ನಿಂತು ನಮ್ಮೆಲ್ಲರಿಗೂ ಪ್ರಾಣವಾಯುವನ್ನು ಕೊಡುತ್ತೆ. ಪ್ರಕೃತಿ ಚೆನ್ನಾಗಿರುತ್ತೆ. ಪ್ರಕೃತಿ ಚೆನ್ನಾಗಿದ್ದರೆ ನಾವೆಲ್ಲರೂ ಸಹ ಚೆನ್ನಾಗಿ ಇದ್ದ ಹಾಗೆಯೇ. ಈ ಸಣ್ಣ ಕೆಲಸವನ್ನು ಮಾಡಿ. ಶುಭವಾಗಲಿ ನಿಮಗೆ. ಸಾಮಾಜಿಕ ಪರಿಹಾರದ ನಂತರದ ಆಧ್ಯಾತ್ಮಿಕ ಪರಿಹಾರ. ಆಧ್ಯಾತ್ಮಿಕ ಪರಿಹಾರ ಅಂತ ಬಂದಾಗ ನಿಮ್ಮ ಒಂದು ಜೀವನಕ್ಕೆ ಅನುಸಾರವಾಗಿ ಈ ಒಂದು ತಿಂಗಳಲ್ಲಿ ಲಲಿತಾ ತ್ರಿಶತಿ ನಾಮಾವಳಿಯನ್ನ ಪಠಣ ಮಾಡ್ತಾ ಬನ್ನಿ. ಬೆಳಗ್ಗೆ ಸಂಜೆ ನಾಮಾವಳಿಗಳನ್ನು ಹೇಳಬೇಕು. ಸೊ ಹಾಗಾಗಿ ತ್ರಿಶತಿ ನಾಮಾವಳಿಗಳನ್ನು ಹೇಳೋದ್ರಿಂದ ಅಂದ್ರೆ 300 ಹೆಸರುಗಳು, ಅಮ್ಮನವರ ಲಲಿತಾದೇವಿಯವರ 300 ಹೆಸರುಗಳು ಬರುತ್ತವೆ. ಆ ಹೆಸರುಗಳನ್ನ ಹೇಳ್ತಾ ಬರೋದ್ರಿಂದ ಕಾರ್ಯಸಿದ್ಧಿಯಾಗುತ್ತೆ, ಚೆನ್ನಾಗಾಗುತ್ತೆ. ನಿಮ್ಮ ಬದುಕು ಸಹ ಕೆಲ ಅನಿಷ್ಟಗಳಿಂದ ದೂರ ಆಗುತ್ತೆ ಅಂತ ಹೇಳ್ತಾ, ಮಕರ ರಾಶಿಯವರ ಈ ಒಂದು ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂತಹ ವಿಡಿಯೋ ಇದಾಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.